ಎಸ್, ಈಗ ಸೆಷನ್ ಯಾವ ತರ ನಡೀತಾ ಇದೆ, ಯಾರು ಮಾತಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾತಾಡ್ತಾ ಇದ್ದೆ, ಈ 18 ವರ್ಷದ ಮೇಲೆ RCB ಗೆಲ್ತು. ಇವ್ರು ಏನ್ ತಿಳ್ಕೊಬಿಟ್ರು, ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಹೋದ್ರು ಕೂಡ, ಕಡಿಮೆ ಇದ್ರು ಕೂಡ RCB ನಮ್ಮ ರಾಜ್ಯದ್ದೇ ಅನ್ನೋ ತರ ತಿಳ್ಕೊಬಿಟ್ಟಿದ್ದಾರೆ. ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ಮ ರಾಜ್ಯದ್ದೇ. ಈಗ ಕೊಹ್ಲಿ ಈಗ ನಿಂದು ಯಾಕಾಗಬಾರ್ದು? ನನ್ ಕೇಳಲಿಲ್ಲ, ಅವ್ರು ಕೇಳಿದ್ರು DK ಶಿವಕುಮಾರ್ ಅವ್ರನ್ನ, ನಿಮ್ದೇ ಅಂತ ಇಲ್ಲಪ್ಪ, ನಾನು RC ರಾಯಲ್ ಚಾಲೆಂಜ್ ವಿಸ್ಕಿನೇ ಕುಡ್ದಿಲ್ಲ ನಾನು ಅಂತ ಹೇಳಿದ್ರು. ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರ್, ಬೆಂಗಳೂರು ಅಭಿವೃದ್ಧಿ ಮಂತ್ರಿ, ಅದಕ್ಕೆ ಹೇಳಿರ್ಬೇಕು. RCB ನೀನು ಹೊರಗಡೆ ಅದೇ ಹೇಳ್ತೀಯ, ಇಲ್ಲಿ ಹೇಳೋದಿಲ್ಲ ಅಷ್ಟೇ. ನಂದೇ ಅಂತಾನೆ. ಯಾಕೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು, ಜನಗಳಿಗೆ ನಮ್ಮ ಟೀಮ್ ಗೆದ್ಬಿಡ್ತು, ಕರ್ನಾಟಕನೇ ಗೆದ್ಬಿಡ್ತು ಅನ್ನೋ ತರ ಭಾವನೆ ಬಂದ್ಬಿಡ್ತು. ಕರ್ನಾಟಕನೇ ಗೆದ್ಬಿಡ್ತು, ನಮ್ಮ ಟೀಮೇ ಗೆದ್ಬಿಡ್ತು, RCB ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ, ಆ ಸಮೂಹ ಸನ್ನಿ ಇದೆಯಲ್ಲ. ಆಮೇಲೆ ಈ RCB ಇದೆಯಲ್ಲ, ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು. ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ? ಕ್ರಿಕೆಟ್ ಪ್ಲೇಯರು. ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಫಾಲೋಯರ್ ಅಷ್ಟೇ. ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ, ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ, ಅವ್ರಿಗೆ ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು 4ನೇ ತಾರೀಕು ನನಗೆ, ಈ ತರ RCB ಗೆದ್ದಿದೆ, ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ KSCA-ನವರು, ನೀವು ಬರಬೇಕು ಅದಕ್ಕೆ ಅಂತ. ಓ ಬಿಡಪ್ಪ, ನಮ್ಮ ಟೀಮೇ ಎಲ್ಲ ಅವರು, ನಮ್ಮ ಕರ್ನಾಟಕದವ್ರು ಎಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ. ಯಾಕಂತಂದ್ರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ, ಅವ್ರು ಕರ್ನಾಟಕದವರು ಒಬ್ಬರೂ ಇರಲಿಲ್ಲ. ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರೂ ಇರಲಿಲ್ಲ, ಯಾರು ಇರಲಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರು ಇಲ್ಲ. ಏನಾದ್ರು ಇದ್ರೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಹೇಳಿದೆ ನಾನು, ಬಿಡಪ್ಪ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನ, RCB ಟೀಮನ್ನ, ಬೆಂಗಳೂರಿನ ಅಸ್ಮಿತೆ. ಅದಕ್ಕೇನೆ 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು. ಜೂನ್ ತಿಂಗಳು 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು. ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಸಮೂಹ ಸನ್ನಿ ಮಾಸ್ ಹಿಸ್ಟೀರಿಯಾ. ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು ಒಂದೊಂದ್ಸಾರಿ ಸರ್ಕಾರನೂ ಕೂಡ ಮಣಿಬೇಕಾಗ್ತದೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಈ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು, ಒಂದೊಂದ್ಸಾರಿ ಆಶೋತ್ತರಗಳಿಗೆ ಅವು ಮುಖ್ಯವಾಗ್ತವೆ ಹೊರತು, ಮತ್ತೆ ಇದು ಪ್ರಜಾಪ್ರಭುತ್ವದ ಲಕ್ಷಣ. ಜನರ ಆಶೋತ್ತರಗಳಿದಾವಲ್ಲ, ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ, ಏನು ಇಷ್ಟಪಡ್ತಾರೆ, ಅವರ ಆಶೋತ್ತರಗಳೇನಿರ್ತವೆ, ಇದು ಬಹಳ ಮುಖ್ಯ ಆಗ್ತದೆ. ಇದಾದ್ಮೇಲೆ
ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ 5ನೇ ತಾರೀಕು 4ನೇ ತಾರೀಕು ನಡೀತು, ಕಾಲ್ ತುಳಿತ ಆಯಿತು, 11 ಜನ ಸತ್ತೋದ್ರು. ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ. ಆ ಎಡಿಟೋರಿಯಲ್ ನಲ್ಲಿ ಅಶೋಕ ಅವರು ಅದೇ ಅದರಲ್ಲಿ ಏನು ಹೇಳಿದ್ವಿ, ಸೆಲೆಕ್ಟೆಡ್ ಆಗಿ ಹೇಳಿದ್ದೀವಿ ನಾವು ಅಲ್ವಾ, ಎಲ್ಲನೂ ಪೂರಾ ಹೇಳಿಲ್ಲ. ನಾನೆಲ್ಲಪ್ಪ, ನೀನು ಹೇಳಿದ್ರು ಚೆನ್ನಾಗಿರ್ತಿತ್ತು, ನೀನೇ ಹೇಳಿದ್ರೆ. ಯಾಕಂದ್ರೆ ರೆಫರ್ ಮಾಡಿದವ್ರು ನೀನು ಅಲ್ವಾ. ನಾನು ನನ್ನ ಹತ್ರನೂ ಇದೆ, ಬೇಡ, ನನ್ನ ಹತ್ರನೇ ಇದೆ, ನಾನೇ ಓದ್ಬಿಡ್ತೀನಿ ಬೇಕಾದ್ರೆ. ಸಾರಾಂಶನೂ ಪೂರ ಹೇಳಲಿಲ್ಲ. ಇಲ್ಲಿದೆ ಬಿಡಪ್ಪ, ತಗೋ. ಓದ್ಲಾ? ಪ್ರಜಾವಾಣಿನಲ್ಲಿ ಎಡಿಟೋರಿಯಲ್. ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ನ 18ನೇ ಆವೃತ್ತಿಯ ಫೈನಲ್ನಲ್ಲಿ ಗೆಲುವು ಕಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸನ್ಮಾನಿಸುವ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಸೂತಕವಾಗಿ ಪರಿವರ್ತನೆಯಾಗಿದ್ದು ದುರದೃಷ್ಟಕರ. ಬೆಂಗಳೂರಿನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಭಿಮಾನಿಗಳು ಎಲ್ಲ ದಿಕ್ಕುಗಳಿಂದಲೂ ಈ 2 ಸ್ಥಳಗಳತ್ತ ನುಗ್ಗಿದರು. ಇಡೀ ಪ್ರದೇಶವು ಜನಸಾಗರವಾಗಿ ಪರಿವರ್ತನೆಯಾಗಿತ್ತು. ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲಿನ ಹಲವು ರಸ್ತೆಗಳನ್ನು ಮುಚ್ಚಲಾಗಿತ್ತು. ಸಂಚಾರಕ್ಕೆ ಮುಕ್ತವಾಗಿದ್ದ ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆಯಿಂದಾಗಿ ಸಂಚಾರ ಅಕ್ಷರಶಃ ಸ್ಥಗಿತವಾಗಿತ್ತು. ಲಕ್ಷಾಂತರ ಜನರು ಸೇರಿದ್ದರಿಂದಾಗಿ ಉಂಟಾದ ನೂಕುನುಗ್ಗಲಿನಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಉಸಿರುಗಟ್ಟಿ ಕೆಲವರು ಸತ್ತಿದ್ದರೆ, ಕೆಲವರು ಕಾಲ್ತುಳಿತಕ್ಕೆ ಸಿಲುಕಿ ಸಕ್ಕಿದ್ದಾರೆ. 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಆಕ್ಚುಲಿ 71 ಜನ ಗಾಯಗೊಂಡಿರೋರು, 30 ಜನ ಅಲ್ಲ, 71 ಜನ. ಮೃತರಲ್ಲಿ ಮಕ್ಕಳು, ಯುವಕ ಯುವತಿಯರು ಇದ್ದಾರೆ. ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಮಟ್ಟಿಗೆ ಇಂದು ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದಂತಹ ದುರಂತ. ಈ ಪ್ರದೇಶದ ಸುತ್ತಮುತ್ತ ಸಂಚರಿಸುವ ಮೆಟ್ರೋ ರೈಲಿನಲ್ಲಿ ಕೂಡ ವಿಪರೀತ ಜನದಟ್ಟಣೆಯಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.